ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ. ಅದು ಎಷ್ಟು ದಿನಕ್ಕೆ ಕಾಲಿಡ್ತದೋ ಗೊತ್ತಿಲ್ಲ. ನಾನು ಅಭಿಮಾನಿಗಳಲ್ಲಿ ಒಂದು 4 ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಗೊತ್ತಿರ್ತಕ್ಕಂಥ ಅಭಿಮಾನಿಗಳು ಇದ್ದಾರೆ, ವಿಷಯ ಗೊತ್ತಿಲ್ಲದ ಅಭಿಮಾನಿಗಳು ಇದ್ದಾರೆ. ಇದು ದೊಡ್ಡ ಮಟ್ಟದ ಹೋರಾಟವನ್ನ ಕಳೆದ ಬಹಳಷ್ಟು ವರ್ಷಗಳಿಂದ ಅವರು ಮರಣದ ನಂತರ ರಾಜೇಗೌಡರ ನೇತೃತ್ವದಲ್ಲಿ ಮತ್ತು ಕನ್ನಡಪರ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಒಂದಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವಿ. ಅದರ ಫಲವಾಗಿ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಆಗಿದೆ. ಅದ ಗಣನೆಗೆ ತೆಗೆದುಕೊಳ್ಬೇಕು. ಇವತ್ತು ಪುಣ್ಯಭೂಮಿಗೂ ಅಷ್ಟೇ ಅಭಿಮಾನ್ ಸ್ಟುಡಿಯೋದ ಒಂದು ಮಧ್ಯಸ್ಥತೆಯನ್ನ ರಾಜೇಗೌಡರು ವಹಿಸ್ತಾರೆ. ಯಾಕಂದ್ರೆ ನಿರಂತರವಾಗಿ ಅವರು ಮಾತುಕತೆಯಲ್ಲಿದ್ದಾರೆ, ಒಂದು ಒಡನಾಡ್ತಲಿದ್ದಾರೆ. ಅಭಿಮಾನ್ ಸ್ಟುಡಿಯೋದವ್ರ ಹತ್ರ ಮಾತಾಡ್ತು ಅಂತ ಅಂದ್ರೆ ಇವತ್ತೇ ನಾವು ಹೋರಾಟವನ್ನ ಕೈಬಿಟ್ಟು ಪುಣ್ಯಭೂಮಿಯನ್ನ ರಚನೆ ಮಾಡ್ಲಿಕ್ಕೆ, ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗಬೇಕಾಗ್ತದೆ. ನೋಡಿ, ಇವತ್ತು ಪುಣ್ಯ ಸ್ಮರಣೆ ಬರ್ತಾ ಇದೆ. 14ನೇ ವರ್ಷದ ಪುಣ್ಯ ಸ್ಮರಣೆ ಇದೇ ತಿಂಗಳು 30ನೇ ತಾರೀಕು ಬರ್ತಾ ಇದೆ. ಅದರ ಅಧಿಕೃತ ಅನುಮತಿಯನ್ನ ಸರ್ಕಾರ ಈಗಾಗಲೇ ಕೊಟ್ಟಿದೆ. ರಾಜೇಗೌಡರು ಓಡಾಡಿ ಅದರ ಒಂದು ಅನುಮತಿಯನ್ನು ಸಹ ತೆಗೆದುಕೊಂಡಿದ್ದಾರೆ. ಅಧಿಕೃತವಾಗಿ, ಯಾರೋ ಅನಧಿಕೃತವಾಗಿ ಒಂದು ಮಾಹಿತಿ ಕೊಡ್ತಾನೆ ಅಥವಾ ಅನುಮತಿಯನ್ನ ಪಡೆದೇನೆ ಮಾಡ್ತಾ ಇರೋದಲ್ಲ. ಅಧಿಕೃತವಾಗಿ ಪುಟಗಟ್ಟಲೆ ದಾಖಲೆಗಳನ್ನ ಈಗಾಗಲೇ ರಾಜೇಗೌಡರು ಪಡ್ಕೊಂಡಿದ್ದಾರೆ. ಸರ್ಕಾರನು ಸ್ಪಂದಿಸಿದೆ. ಇದು ಪುಣ್ಯಭೂಮಿಯ ವಿಷಯ ಆಗಿರೋದ್ರಿಂದ ಯಾರು ಸಹ ಪ್ರತಿಷ್ಠೆಗೆ ತಗೊಳ್ಬಾರ್ದು. ಇಲ್ಲಿ ಹೋರಾಟಕ್ಕಿಂತ ಪ್ರತಿಷ್ಠೆಗೆ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳ ಸಮೂಹ ಜಾಸ್ತಿ ಆಗಿವೆ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ನಾವು ವಿಷ್ಣುವರ್ಧನ್ ಸ್ಮಾರಕ ಮೈಸೂರಿನಲ್ಲಿ ಆಯ್ತು, ನಮ್ಮ ಕರ್ತವ್ಯ ಇದ್ದದ್ದು ಅಷ್ಟೇನೆ. ಸ್ಮಾರಕ ಆಗ್ಲಿ, ಸ್ಮಾರಕ ನಿರ್ಮಾಣ ಆಗ್ಲಿ ಅನ್ನೋದು ಬಿಟ್ರೆ ಅದರ ಕ್ರೆಡಿಟ್, ಡೆಬಿಟ್ ಅಥವಾ ಇನ್ನೇನು ಹೆಸರು ತಗೊಳ್ಬೇಕಾದ ಒಂದು ಇದು ನಮಗಿರ್ಲಿಲ್ಲ. ಹಾಗಾಗಿ ರಾಜೇಗೌಡರು ಅವತ್ತಿಗೆ ಕೈ ಬಿಟ್ಟಿದ್ದಾರೆ. ಭವ್ಯವಾದ ಒಂದು ಕಟ್ಟಡ ನಿರ್ಮಾಣ ಆಗಿದೆ, ಲೋಕಾರ್ಪಣೆ ಆಗಿದೆ. ಅಭಿಮಾನಿಗಳಿಗೆ ಒಂದು ಸ್ಮಾರಕವನ್ನ ನೋಡುವಂತಹ ಮತ್ತು ವಿಷ್ಣುಜಿಯವರ ಪೂಜೆ ಪುರಸ್ಕಾರವನ್ನು ಮಾಡುವಂತಹ ಒಂದು ಕೆಲಸ ಮತ್ತೆ ಇನ್ನೂ ಬೇರೆ ಬೇರೆ ಚಟುವಟಿಕೆಗಳು ನಡೀತಾವೆ. ಅದೇ ರೀತಿಯಲ್ಲಿ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಒಂದು ಭವ್ಯವಾದ ಒಂದು ಕಟ್ಟಡ ಆಗ್ಬೇಕು. ಮೊದಲು ಸ್ಥಳಾವಕಾಶ, ಯಾಕಂದ್ರೆ ಸ್ಥಳ ಇಲ್ಲದೆ ಯಾತ್ರೆ ಅಲ್ಲೇ ಕೇಳ್ತಾವ್ರೆ, ವಿಷ್ಣುವರ್ಧನ್ಗೆ ಅಲ್ಲೇ ಯಾಕೆ ಕೇಳ್ತಾವ್ರೆ ಅಂತ ಅಂದ್ರೆ ಅಂತ್ಯಕ್ರಿಯೆ ಮಾಡಿರ್ತಕ್ಕಂಥ ಒಂದು ಸ್ಥಳ ಅದು. ಅಲ್ಲ ಅಂದಿದ್ರೆ ನನಗೆ 10 ಗುಂಟೆ ಜಾಗ ನಾವೇ ಎಲ್ಲಾದ್ರೂ ಯಾರಾದ್ರೂ ಪರ್ಚೇಸ್ ಯಾರಾದ್ರೂ ದಾನಿಗಳ ರೂಪದಲ್ಲಿ ಕೊಡ್ತಾ ಇದ್ರು, ನಾನೇ ಬೇಕಾದ್ರೂ ಕೊಡ್ತಿದ್ದೆ, 20 ಗುಂಟೆ ಜಾಗ ಕೊಡ್ತಿದ್ದೆ. ಅದು ಪುಣ್ಯಭೂಮಿ ಅಂತ್ಯಕ್ರಿಯೆ ಜಾಗ ನಡೆದಿರೋ ಕಾರಣ ಅದೇ ಜಾಗ ಬೇಕು ಅಂತ ಇದು ಬಿಟ್ರೆ, ಇಲ್ಲ ಅಂತಂದ್ರೆ 5 ಎಕರೆ 10 ಎಕರೆ ಜಮೀನು ಕೊಡ್ತಕ್ಕಂಥ ದಾನಿಗಳು ಬಹಳಷ್ಟು ಜನ ಇದ್ದಾರೆ. ವಿಷ್ಣುಜಿಗೋಸ್ಕರ ಪ್ರಾಣವನ್ನಾರು ಕೊಡ್ಲಿಕ್ಕೆ ನಡೆಯಿದ್ದಾರೆ. ಹಾಗಾಗಿ ಬಂಧುಗಳೇ, ಎಲ್ಲಿ ನಮ್ಮ ಪೂರ್ವಜರು ಎಲ್ಲಿ ಒಂದು ಅಂತ್ಯಕ್ರಿಯೆ ಆಯಿತು, ಎಲ್ಲಿ ಅವರ ಒಂದು ಚಿತ್ರವನ್ನ ಅಲ್ಲಿ ಇದ್ ಮಾಡ್ದು ಅಂತ ಒಂದು ಜಾಗದಲ್ಲಿ, ಯಾಕಂದ್ರೆ ದೇವಸ್ಥಾನ ಅಂತ ಭಾವಿಸ್ತೀವಿ, ಅದ ನಾವು ಯಾವುದೋ ಒಂದು ಶಕ್ತಿ ಅಂತ ಭಾವಿಸ್ತೀವಿ. ಆ ನಿಟ್ಟಿನಲ್ಲಿ ಕರ್ನಾಟಕದ ಆರಾಧ್ಯ ದೈವ ಅಂತ ನಾನು ಹೇಳ್ತೀನಿ. ಪುನೀತ್ ರಾಜ್ಕುಮಾರ್ ಅವರ ಮಾದರಿಯಲ್ಲಿ ಇವರು ಸಹ, ಯಾಕೆಂದ್ರೆ ಅಜಾತ ಶತ್ರು, ಅವ್ರಿಗೆ ಯಾರು ಶತ್ರು ಇಲ್ಲ. ಹಿತಶತ್ರುಗಳಿದ್ರೇನೋ, ಆಮೇಲೆ ಹಿಂದ್ಗಡೆ ಬೆನ್ನಿಗೆ ಚೂರಿ ಹಾಕುವಂತ ಶತ್ರುಗಳಿದ್ರೇನೋ, ಮುಂದ್ಗಡೆ ಬಂದು ಇವರು ಶತ್ರು, ಇವ್ನು ಸರಿ ಇಲ್ಲ ಅಂತಕ್ಕಂಥ ಅಂದೋನು ಯಾವನೂ ಇಲ್ಲ, ಅನ್ನೋದೂ ಇಲ್ಲ. ಅವರು ಅಂತ ಅನ್ನಿಸ್ಕೊಳ್ಳೋ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ಬಂಧುಗಳೇ, ಈ ಒಂದು ಹೋರಾಟ ಯಶಸ್ಸಾಗ್ತದೆ. ಕೇವಲ ಸಾಂಕೇತಿಕವಾಗಿ ಹೋರಾಟ ಮಾಡೋದು, ಅಲ್ಲೆಲ್ಲೂ ಡಾಕ್ಟರ್ ಹೇಳಿ ಮತ್ತೆ ಏನೋ ಒಂದು ಆಗ್ತಾ ಇದೆ. ಈಗಾಗಲೇ ನಮ್ಮ ರಾಜೇಗೌಡರು ಎಲ್ಲ ತಯಾರಿಗಳನ್ನ ಮಾಡಿದ್ದಾರೆ. 10 ಗುಂಟೆ ಜಾಗದ ಬಗ್ಗೆ ಎಲ್ಲ ತಯಾರಿಯನ್ನ ಮಾಡಿದ್ದಾರೆ. ನೆನೆ ಭಾಷಣ ಮಾಡ್ತಾ ಇದ್ದು ನಾನು ಕೇಳಿದೆ, ಒಳ್ಳೇದಾಗ್ಲಿ. ನಾನು ಮಧ್ಯಪ್ರವೇಶ ಮಾಡಿ ಮಾತಾಡಿದ್ದೀನಿ. ಅದರ ಸಲುವಾಗಿ 10 ಗುಂಟೆ ಕೊಡ್ತಾ ಇದ್ದಾರೆ ಅಂತ ಯಾರೋ ನಮ್ಮ ನಾಯಕರುಗಳು ಮಾಡ್ತಾ ಇದ್ರು. ಶುಭವಾಗ್ಲಿ, ನಿಮ್ಮ ಕಾಲ್ಗುಂದಲಾದ್ರೂ ಆಗ್ಲಿ. ಅದರ ಒಂದು ಹಿಂದಿನ ಒಂದು ಶಕ್ತಿ ಅಂತ ಅಂದ್ರೆ ರಾಜೇಗೌಡರು, ಯಾಕಂದ್ರೆ ಪುಟಗಟ್ಟಲೆ ದಾಖಲೆ ಇದೆ. ಒಂದು ದಿನದಲ್ಲ, ಮಾಹಿತಿ ಪಡ್ಕೊಂಡು ಬಂದು ಮಾತಾಡೋದಲ್ಲ, ಮಾಹಿತಿನೇ ಅವರು, ಮಾಹಿತಿಯವರ ಸಂಗ್ರಹಾಲಯ ಇದೆ. ಬೇಕಾದ್ರೆ
ಅಧಿಕೃತ ಮಾಹಿತಿಯನ್ನ ರಾಜುಗೌಡ ಹತ್ರ ಕೇಳ್ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದ್ ತಿಂಗಳಲ್ಲಿ ಬಂದಿದ್ದೀನಿ, ನಾನು ಆ ಸಂದರ್ಭದಲ್ಲಿ ಇರಲಿಲ್ಲ. ನಿರಂತರವಾಗಿ ನಮ್ಮ ಒಂದು ಕಚೇರಿಯ ಕಡತದಲ್ಲಿರ್ತಕ್ಕಂಥದ್ದು ರಾಜುಗೌಡ ದಾಖಲೆಗಳ ವಿನಃ ಇನ್ಯಾವುದೂ ಇಲ್ಲ. ಇಂಥ ದಾಖಲೆಗಳು ಅವರು ವಿಷ್ಣುಜಿಯವರ ಮನೆಯವರ ಹತ್ರನೂ ವಿಚಾರಿಸಿದ್ರೆ ಸಿಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ.